ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕನ್ನಡದ ಹೋರಾಟ ಅಂದ ತಕ್ಷಣ ನಿಮಗೆ ಹಲವಾರು ಹೋರಾಟಗಳು ನಮ್ಮ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಗೋಕಾಕು ಚಳುವಳಿ. ಅದರಲ್ಲಿ ಅಣ್ಣವ್ರು ಬಂದರು, ಹೋರಾಟನ ಯಶಸ್ವಿ ಮಾಡಿದ್ರು, ಇಡೀ ಕರ್ನಾಟಕ ಸುತ್ತಿದ್ರು. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯನೇ. ಆದರೆ ನಾನಿವತ್ತು ಹೇಳೋಕೆ ಹೊರಟಿರೋದು ಬೇರೆ ವಿಷಯ. ಕನ್ನಡದ ಹೋರಾಟಗಾರರು ಅಂದ ತಕ್ಷಣ ನಿಮಗೆ ಕಣ್ಮುಂದೆ ಬಂದು ನಿಂತ್ಕೊಳ್ಳೋದು ಸಾವಿರಾರು ಜನ, ಲಕ್ಷಾಂತರ ಜನ. ಆದರೆ ಅದರಲ್ಲಿ ಮುಂಚೂಣಿಯಲ್ಲಿ ಮುಂಭಾಗದಲ್ಲಿ ನಿಂತವರು ಅಣ್ಣವರ ಅಭಿಮಾನಿಗಳು. ಯಾವುದೇ ಹೋರಾಟ ತಗೊಳ್ಳಿ ನೀವು, ಇಂಥ ಹೋರಾಟ ಅಂತ ಹೇಳೋಂಗೇ ಇಲ್ಲ. ಕರ್ನಾಟಕದಲ್ಲಿ ನಡೆದಂಥ ಭಾಷಾ ಹೋರಾಟಗಳಲ್ಲಿ ಹೆಚ್ಚಾಗಿ ಅಲ್ಲ, 99% ಆ ಹೋರಾಟದಲ್ಲಿ ಭಾಗವಹಿಸಿದವರು ಎಲ್ಲರೂ ಅಣ್ಣವ್ರ ಅಭಿಮಾನಿಗಳೇ. ಯಾಕಂದರೆ ಅಣ್ಣವರು ನಮಗೆ ಕೊಟ್ಟ ಆದರ್ಶಗಳು, ನಾಡು ನುಡಿಗಾಗಿ ಅಣ್ಣವರು ಹೇಗೆ ತಮ್ಮ ಜೀವನನ ಮುಡುಪಾಗಿಟ್ಟರು, ಹಾಗೆ ಅಣ್ಣವರ ಅಭಿಮಾನಿಗಳು ಸಹ ಈ ಕನ್ನಡ ನಾಡು ನುಡಿಗಾಗಿ ಜೀವನನ ಮುಡುಪಾಗಿಟ್ಟರು. ಇವತ್ತು ನಾನು ಹೇಳೋಕೆ ನಿಮಗೆ ಹೊರಟಕ್ಕೆ ಬಂದಿರೋದು ಒಂದು ವಿಷಯ. ಕನ್ನಡಿಗರಿಗೆ ಕೆಲಸ ಸಿಗಬೇಕು, ಕರ್ನಾಟಕದಲ್ಲಿ ಕನ್ನಡ ರಾಜ್ಯ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡದವ್ರಿಗೆ ಕೆಲಸ ಸಿಗಬೇಕು ಅಂತ 3 ಮತ್ತು 4ನೇ ದರ್ಜೆ ಹೋರಾಟ ನಡೆಸೋರು. ಅದು ನಿಮ್ಗೆ ನಾನು ಆಲ್ರೆಡಿ ಈಗ ಹೇಳಿದ್ದೀನಿ ಮತ್ತು ಎಪಿಸೋಡು ಹಾಕಿದ್ದೀನಿ. ಈಗ ಈ ಬಿ ಎಲ್ ಕಚೇರಿಯಲ್ಲಿ ಎಂಜಿನಿಯರ್ಗಳಿಗೆ ನಿಮಗೆ ಎಕ್ಸಾಮು ಕರೀತಿದ್ರು. ಎಕ್ಸಾಮ್ ಅಂದರೆ ಇದು ಸಂದರ್ಶನಕ್ಕೆ ಕರೀತಿದ್ರು. ಆಗ ಅಲ್ಲಿದ್ದಂಥ ಹಿರಿಯ ಅಧಿಕಾರಿಗಳು ಎಲ್ಲ ಪರಭಾಷಿಕರನ್ನ ಸೇರಿಸ್ಕೊತಿದ್ರು. ಹೆಚ್ಚಾಗಿ ಪರಭಾಷಿಕರೇ ಅಲ್ಲಿ ಇರೋರು. ಇದನ್ನು ಮನಗಂಡಂಥ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಸಾರಾ ಗೋವಿಂದಣ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿ ಟಿ ವೆಂಕಟೇಶ್, ಈ ಸಂಜೆ ಮತ್ತು ಅರಗಣಿ ಪತ್ರಿಕೆಯ ಮಾಲೀಕರು, ಇವರು ದಿನಾಂಕ 12/2/1983 ಬಿ ಎಲ್ಗೆ ಒಂದು ಪತ್ರ ಬರೀತಾರೆ. ಪತ್ರ ಬರೆದು, ನೋಡಿ ಸ್ವಾಮಿ, ನಿಮ್ಮ ಕಚೇರಿಯಲ್ಲಿ 15/12/83 ಇವರು ಬರೆದಿರೋದು 12ನೇ ತಾರೀಕು, 15ನೇ ತಾರೀಕು ಒಂದು ಸಂದರ್ಶನ ಇದೆ. 15/2/83 ನಿಮ್ಮ ಕಚೇರಿಯಲ್ಲಿ ಇಂಜಿನಿಯರ್ಗಳಿಗೆ ಒಂದು ಸಂದರ್ಶನ ಇದೆ. ಅಲ್ಲಿ ಹೆಚ್ಚಾಗಿ ಕನ್ನಡದವರಿಗೆ ನೀವು ಕೆಲಸ ಕೊಡಬೇಕು ಅಂತ ಹೇಳಿ ಒಂದು ಪತ್ರ ಬರೆದಿರ್ತಾರೆ. ಅಭಿಮಾನಿ ಸಂಘದ ಮೂಲಕ ಆ ಪತ್ರ ಹೋಗಿ ಬಿ ಎಲ್ನ ಅಧಿಕಾರಿಗಳಿಗೆ ಸೇರುತ್ತೆ. ನಂತರ 15, 16, 17, 18 ಈ ಡೇಟ್ಗಳಲ್ಲಿ ಇಂಜಿನಿಯರ್ಗಳಿಗೆ ಅಲ್ಲಿ ಸಂದರ್ಶನ ನಡೀತಾ ಇರುತ್ತೆ. 18ನೇ ತಾರೀಕು 18/2/1983 ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ನೇತೃತ್ವದಲ್ಲಿ ಸುಮಾರು 1000 ಜನ ಪ್ರತಿಭಟನಾ ಮೆರವಣಿಗೆ ಮಾಡಿಕೊಂಡು ಬಿ ಎಲ್ನ ಮುಖ್ಯ ಕಚೇರಿಗೆ ಆಗಮಿಸ್ತಾರೆ. ಅಲ್ಲಿ ಆಗಮಿಸಿ ಅಲ್ಲಿ ಹೋಗಿ ಒಳಗಡೆ ನೋಡಿದಾಗ ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅಲ್ಲಿದ್ದಂಥವರು ಹಿರಿಯ ಅಧಿಕಾರಿಗಳು ಯಾವ ಥರ ಚಮತ್ಕಾರ ಮಾಡಿದ್ರು ಅಂದರೆ, ಅಲ್ಲಿ ಬಂದಂಥ ಒಟ್ಟು ಅಭ್ಯರ್ಥಿಗಳು 117 ಅಭ್ಯರ್ಥಿಗಳು. ಆ 117 ಅಭ್ಯರ್ಥಿಗಳಲ್ಲಿ 76 ಅಭ್ಯರ್ಥಿಗಳು ಪರಭಾಷಿಗರೇ.
ನೋಡಿ ಕನ್ನಡಿಗರೇ, ಎಂಥ ಮೋಸ! ನಮ್ಮೂರಿನ ಕೆಲಸ ನಮಗೆ ಕೊಡ್ದೇನೆ ಪರಭಾಷಿಕರಿಗೆ ಯಾವ ಥರ ಹೋಗ್ತಾ ಇದೆ ಅಂತ. ಈ ಒಳಗಡೆ ಹೋಗಿ ನೋಡ್ತಾರೆ ಅಭಿಮಾನಿ ಸಂಘದವರು. ಗೋವಿಂದಣ್ಣನ ನೇತೃತ್ವದಲ್ಲಿ 117 ಜನಕ್ಕೆ ಬಂದಂಥ ಅಭ್ಯರ್ಥಿಗಳಲ್ಲಿ 76 ಅಭ್ಯರ್ಥಿಗಳು ಪರಭಾಷಿಕರು. ಇದನ್ನು ಹೋಗಿ ಗಟ್ಟಿ ಧ್ವನಿಯಲ್ಲಿ ಕೇಳ್ತಾರೆ ನಮ್ಮ ಗೋವಿಂದಣ್ಣ ಹಾಗೂ ಟಿ ವೆಂಕಟೇಶ್ ಅವರು ಹಾಗೂ ಕಾರ್ಮಿಕ ಇಲಾಖೆಯ ಕಾರ್ಮಿಕ ವಿಭಾಗದ ಸಂಘದ ಕಾರ್ಮಿಕ ವಿಭಾಗದ ಕಾರ್ಯದರ್ಶಿಯಾದಂಥ ಆ ಹನುಮಂತಯ್ಯನವರು ಹೋಗಿ ಗಟ್ಟಿ ಧ್ವನಿಯಲ್ಲಿ ಇದನ್ನು ಕೇಳ್ತಾರೆ. ಏನ್ರಿ, ಏನು ಮೋಸ ಮಾಡ್ತಾ ಇದ್ದೀರಾ ನೀವು? ಈ ರಾಜ್ಯದ ಸರ್ಕಾರಿ ಉದ್ಯೋಗದಲ್ಲಿ ನೀವು ಯಾಕೆ ಪರಭಾಷಿಕರು ಕೊಡ್ತಾ ಇದ್ದೀರಾ? ಇದನ್ನೇನೋ ಕೇಳೋರು ಯಾರೂ ಇಲ್ವ ನಿಮಗೆ? ಒಂದು ರಾಜ್ಯದ ಅಭಿವೃದ್ಧಿಗೆ ಆ ರಾಜ್ಯದ ಜನಗಳ ತೆರಿಗೆ ಹಣ ಬೇಕು, ಆ ರಾಜ್ಯದ ಕೆಲಸಕ್ಕೆ ಆ ರಾಜ್ಯದ ಜನಗಳು ಬೇಡವಾ ನಿಮಗೆ ಅಂತ ಗಟ್ಟಿ ಧ್ವನಿಯಲ್ಲಿ ಗೋವಿಂದಣ್ಣ, ವೆಂಕಟೇಶಣ್ಣ ಹಾಗೂ ಹನುಮಂತಯ್ಯವರು ಕೇಳ್ತಾರೆ. ಅವ್ರು ಕೇಳಿದಾಗ ಇವರಿಗೆ ಒಂಥರ ನಡುಕ ಶುರುವಾಗುತ್ತೆ ಅಲ್ಲಿನ ಹಿರಿಯ ಅಧಿಕಾರಿಗಳಿಗೆ. ಅದು ಅಣ್ಣವ್ರ ಅಭಿಮಾನಿಗಳ ಸಂಘದವರು ಅಂತ. ಯಾಕಂದರೆ ಆಗ ಅಣ್ಣವ್ರ ಅಭಿಮಾನಿಗಳ ಸಂಘ ಬಂತು ಅಂದರೆ ಒಂದು ಭಯ ಇತ್ತು. ಅದು ತುಂಬ ವಿಪೋಕಕ್ಕೆ ತಿರುಗಿತು. ಆಗ ಗಲಾಟೆ ಜೋರಾಗೋ ಸಂಭವ ಹೆಚ್ಚಾಗುತ್ತಂತ ಮನಗೊಂಡಂಥ ಅಲ್ಲಿನ ಸಿಬ್ಬಂದಿ ವರ್ಗದ ಅಧಿಕಾರಿಯಾದಂಥ ಪುರುಷೋತ್ತಮ ನಾಯ್ಡು ಅವರು ಗೋವಿಂದಣ್ಣ ಹಾಗೂ ವೆಂಕಟೇಶಣ್ಣ ಮತ್ತು ಹನುಮಂತಯ್ಯನವರಿಗೆ ಒಂದು ಭರವಸೆ ನೀಡ್ತಾರೆ. ಇಲ್ಲ, ನಾವೀಗ ಅಭ್ಯರ್ಥಿಗಳು ಬಂದುಬಿಟ್ಟಿದ್ದಾರೆ, ನಾವೇನು ಮಾಡೋಕ್ಕಾಗಲ್ಲ. ಮುಂದೆ ನಡೆಯುವಂಥ ಎಲ್ಲ ಪರೀಕ್ಷೆಗಳಲ್ಲೂ ಮತ್ತು ಎಲ್ಲ ಸಂದರ್ಶನಗಳಲ್ಲೂ ಕನ್ನಡದವರಿಗೆ ಹೆಚ್ಚಿನ ಆದ್ಯತೆ ನೀಡ್ತೀವಿ ನಾವು ಅಂತೇಳಿ ಒಂದು ಭರವಸೆ ಕೊಡ್ತಾರೆ. ಆಗ ಸಂಘದ ಇವರೆಲ್ಲರೂ ಸೇರಿಕೊಂಡು ಒಂದು ತೀರ್ಮಾನಕ್ಕೆ ಬಂದು, ಸರಿ ಆಯಿತು, ಈಗೇನೋ ಬಂದುಬಿಟ್ಟಿದ್ದಾರೆ, ಇನ್ನು ನೆಕ್ಸ್ಟು ನೀವು ಕನ್ನಡದವರಿಗೆ ಹೆಚ್ಚಿನ ಆದ್ಯತೆ ನೀಡಲೇಬೇಕು, ಇಲ್ಲ ಅಂದರೆ ಇದು ವಿರುದ್ಧವಾಗಿ ನಾವು ಬರುತ್ತಾದಂಥ ಪ್ರತಿಭಟನೆ ಮಾಡಬೇಕಾಗತ್ತೆ, ಇದಕ್ಕೆ ಆಗೋ ಏನೇ ಆದರೂ ನೀವೇ ಹೊಣೆ ಅಂತಬಿಟ್ಟು BLಗೆ ಎಚ್ಚರಿಕೆ ಕೊಟ್ಟು ಹೋಗ್ತಾರೆ. ನೋಡಿ ಕನ್ನಡಿಗರೇ, ಈ 117 ಜನ ಅಭ್ಯರ್ಥಿಗಳು ಬಂದಿರ್ತಾರಲ್ಲ, ಅವ್ರಿಗೆಲ್ಲರಿಗೂ ಸಹ ಆಗ ಬೆಂಗಳೂರಿನ ವಿಳಾಸ ಮಾಡಿಕೊಟ್ಟಿರ್ತಾರೆ. ಅವರೆಲ್ಲ ಪರಭಾಷಿಕರು, ಪರ ರಾಜ್ಯದಿಂದ ಬಂದಿರ್ತಾರೆ. ಅವರೆಲ್ಲ ಪರ ರಾಜ್ಯದಿಂದ ಬಂದಿದ್ರೂ ಸಹ ಅವ್ರಿಗೆ ಬೆಂಗಳೂರಿನ ವಿಳಾಸವನ್ನು ರೆಡಿ ಮಾಡಿರ್ತಾರೆ. ಯಾವ ಥರ ಮಾಫಿಯಾ ನೋಡ್ರಿ! ನಮ್ಮ ರಾಜ್ಯದಲ್ಲಿ ನಮ್ಮ ಒಂದು ಕೆಲಸಗಳನ್ನ ಕಿತ್ಕೊಳ್ಳೋಕ್ಕೆ ಪರಭಾಷಿಕರು ಯಾವ ಥರ ಒಂದು ಮಾಫಿನ ಮಾಡಿಕೊಂಡು ಅಡ್ರೆಸ್ನೇ ರೆಡಿ ಮಾಡಿಬಿಟ್ಟಿದ್ದಾರೆ. ಬೆಂಗಳೂರು ಅಡ್ರೆಸ್ಗಳನ್ನ ರೆಡಿ ಮಾಡಿ ಹೊರ ರಾಜ್ಯದವ್ರನ್ನ ಕರೆಸಿ ಅವ್ರಿಗೆ ಬೆಂಗಳೂರು ಅಡ್ರೆಸ್ನ ಕೊಡಿಸಿ ಅವ್ರಿಗೆ ಇಲ್ಲಿ ಕೆಲಸ ಕೊಡಿಸಿ ನಮ್ಮವ್ರು ಬೆಳೀಲಿ, ನಮ್ಮ ಭಾಷೆಯವ್ರು ಬೆಳೀಲಿ ಅಂತ ಆಗ ಬೆಂಗಳೂರಲ್ಲಿದ್ದಂಥ ಸರ್ಕಾರಿ ಉದ್ಯೋಗದಲ್ಲಿದ್ದಂಥ ಹಿರಿಯ ಅಧಿಕಾರಿಗಳು ಯಾವ ಥರ ಮಾಡಿದ್ರು ನೋಡಿ. ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ದ ಏಕೈಕ ಸಂಘ ಅಣ್ಣವ್ರ ಅಭಿಮಾನಿಗಳ ಸಂಘ, ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಅವತ್ತು BLನಲ್ಲಿ ನಡೆದಂಥ ಈ ಘಟನೆಯಿಂದ ಮುಂದೆ ಕನ್ನಡದವರಿಗೆ ಅಲ್ಲಿ ಹೆಚ್ಚಿನ ಆದ್ಯತೆ ಸಿಗ್ತಾ ಬಂತು. ಬರ್ತಾ ಬರ್ತಾ ಅಲ್ಲಿ ಹೆಚ್ಚಾಗಿ ಕನ್ನಡದವ್ರು ಸೇರಿಕೊಂಡ್ರು, ಮತ್ತು ಅಲ್ಲಿ ಕನ್ನಡ ಸಂಘ ಸಹ ಹುಟ್ಟಿಸ್ಕೊಂಡ್ರು. ನೋಡಿ, ಈ ಊರಿನ ಜನಕ್ಕೆ, ಈ ನಾಡಿನ ಜನರಿಗಾಗಿ, ಈ ನಾಡಿನ ರೈತರ ಮಕ್ಕಳಿಗಾಗಿ ಮತ್ತು ಈ ನಾಡಿನ ಮಕ್ಕಳಿಗಾಗಿ ಇಲ್ಲಿರೋ ಸರ್ಕಾರಿ ಉದ್ಯೋಗಗಳು ಸಿಗಬೇಕು ಅಂತ ಹೋರಾಟ ಮಾಡಿದವರು ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ. ಇದರ ನೇತೃತ್ವ ನಮ್ಮ ಸಾಲಮಯ್ಯಣ್ಣ. ನೋಡಿ, ಈ ನಾಡಿಗೆ ಅಣ್ಣವ್ರು ಏನು ಕೊಟ್ಟರು ಅಂತ ಎಷ್ಟೋ ಜನ ಬಡ್ಕೊಂತಾರೆ ಬಾಯಿನ.
ಅಣ್ಣವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ಅವರ ಅಭಿಮಾನಿಗಳು ನಡೆದು ಈ ಊರಿನ ಜನರಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಎಷ್ಟು ಜನಕ್ಕೆ ಕೆಲಸ ಕೊಡಿಸಿದ್ರು. ಇದು ಅಣ್ಣವ್ರು ಕೊಟ್ಟ ಕೊಡುಗೆ ಅಲ್ವೇ? ಇವತ್ತು ಎಷ್ಟೋ BL, BHL ಈ ಥರ ಸರ್ಕಾರಿ ಉದ್ಯೋಗಗಳಲ್ಲಿ ಕನ್ನಡದವರು ಈ ನಾಡಿನ ಮಕ್ಕಳು ಕೆಲಸದಲ್ಲಿದ್ದಾರೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಅಣ್ಣವರು ಹಾಗೂ ಅಣ್ಣವ್ರ ಅಭಿಮಾನಿಗಳು. ಅಭಿಮಾನಿ ಸಂಘ ಅಂದ ತಕ್ಷಣ ಬರೀ ಸ್ಟಾರ್ ಹಾಕಿ ಮೆರವಣಿಗೆ ಮಾಡೋದು ಒಂದೇ ಅಲ್ಲ ರೀ. ಈ ನಾಡಿನ ಜನರಿಗಾಗಿ, ಈ ನಾಡಿನ ನುಡಿಗಾಗಿ, ಈ ನಾಡಿನ ಅಭಿವೃದ್ಧಿಗಾಗಿ ತಮ್ಮ ಜೀವನನ ಮುಡುಪಾಗಿರ್ತಾರಲ್ಲ, ಇದು ಅಭಿಮಾನಿಗಳು. ನೋಡಿ, ಒಂದು ಸಿಂಪಲ್ ಇದು ಕೇಳಿಬಿಡ್ತೀನಿ, ಸಂಘ ಯಾವ ಥರ ಇತ್ತು ಅಂತ. ಈಗ ಒಂದು ಸಂಘ ಮಾಡ್ತಾರೆ ನಿಮಗೆ, ಯಾರೇ ಆಗಲಿ. ಈಗ ಸಂಘ ಮಾಡಿದಾಗ ಅಧ್ಯಕ್ಷ, ಉಪಾಧ್ಯಕ್ಷ ಅಷ್ಟೇ, ಆಮೇಲೆ ಎಲ್ಲ ಕೆಳಗೆ ಸದಸ್ಯರು ಅಂತ ಫೋಟೋ ಹಾಕ್ಬಿಡ್ತಾರೆ. ನೋಡಿ, ಆಗ ಅಭಿಮಾನಿ ಸಂಘ ಹೆಂಗಿತ್ತಂದರೆ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಸಂಘಟನೆಗಾರ ಎಲ್ಲ ಜೊತೆಗೆ ಕಾರ್ಮಿಕ ವಿಭಾಗ ಅಂತಲೂ ಮಾಡಿದರು ಆವಾಗ. ಯಾಕಂದರೆ ಕಾರ್ಮಿಕರಿಗೆ ಏನೇ ತೊಂದರೆ ಆದಾಗ, ಈ ನಾಡಿನಲ್ಲಿ ಇರೋಂಥ ಕಾರ್ಮಿಕರಿಗೆ ಏನೇ ತೊಂದರೆ ಆದಾಗ ಸಂಘ ಬರಬೇಕು, ಸಂಘದಲ್ಲಿ ಇದ್ದಂಥವರು ಆ ಕಾರ್ಮಿಕರ ಕಷ್ಟನ, ನೋವನ್ನ ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡಬೇಕು ಅಂದ್ಬಿಟ್ಟು ಕಾರ್ಮಿಕರ ವಿಭಾಗ ಸಹ ಮಾಡಿದರು. ಇದು ಯಾವ ಸಂಘದಲ್ಲೂ ಇಲ್ಲ ರೀ, ಅಣ್ಣವ್ರ ಸಂಘದಲ್ಲಿ ಮಾತ್ರ. ಯಾಕಂದರೆ ಅಣ್ಣವರು ಆ ಥರ ಆ ದಿನ ನಮಗೆ ಹಾಕ್ಕೊಟ್ರು. ಬನ್ನಿ ಸ್ನೇಹಿತರೆ, ಇನ್ನೂ ಹೀಗೆ ಹಲವಾರು ಅಣ್ಣವರ ವಿಚಾರಗಳು, ಅಣ್ಣವರ ಅಭಿಮಾನಿಗಳ ವಿಚಾರನ ನಾನು ನಿಮ್ಗೆ ಆಗ್ತಾ ಬರ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ನಮಸ್ಕಾರ.